ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮೀಸ್ ವ್ಲಾಗ್. ಇವತ್ತಿನ ಈ ವಿಡಿಯೋ ದಾವಣಗೆರೆ ಶೈಲಿಯ ಬಿಸಿಬೇಳೆಭಾತ್ ಈಸಿಯಾಗಿ ಮನೆಗೆ ಹೇಗೆ ಮಾಡೋದು ಅಂತ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಪಾವ್ ಅಕ್ಕಿ ಬಿಸಿಬೇಳೆಭಾತಿಗೆ ಈ ಧನಿಯಾ ನಮ್ಮ ತಿಂಡಿ ಸ್ಪೂನ್ ಇರುತ್ತಲ್ಲ ಅದರಿಂದ 2 ಸ್ಪೂನ್ ಧನಿಯಾ ಹಾಕೊಂಡ್ರೆ ಸಾಕು. ನಮ್ಮ ಧನಿಯಾ ಕ್ಲೀನ್ ಇರುತ್ತೆ, ಸೊ ನಾನೇನು ಆರಿಸ್ತಾ ಇಲ್ಲ. 2 ಚಮಚದಷ್ಟು ಧನಿಯಾ, ಅದಕ್ಕೆ ಅದೇ ಚಮಚ ಏನು ತಿಂಡಿ ಸ್ಪೂನ್ ತಗೊಂಡಿದ್ವಿ ಅದರಲ್ಲೇ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೋಬೇಕು. ಅದರಲ್ಲೇ 1.5 ಚಮಚ ಉದ್ದಿನಬೇಳೆ, ಇನ್ನು 1 ಚಮಚ ಕಡಲೆಬೇಳೆ, 1 ಚಮಚದಷ್ಟು ಕಡಲೆಬೇಳೆ. ಆಮೇಲೆ ಇನ್ನೇನು ಬೇಕಪ್ಪ ಅಂದರೆ ಒಂದು 8 ರಿಂದ 10 ಲವಂಗ. ಆಮೇಲೆ ಇಷ್ಟು ಉದ್ದಂದಾದರೆ 1 ಚಕ್ಕೆ, ಸಣ್ಣದಿತ್ತು ಅಂದರೆ ಇದರಲ್ಲಿ 2 ಚಕ್ಕೆ ಹಾಕೊಂಡ್ರು ಆಗತ್ತೆ. ಇದು ಚಕ್ರ ಮೊಗ್ಗು, 1 ಮೊಗ್ಗನ್ನು ಪೂರ್ಣ ಹಾಕಿಬಿಡಿ. ಹಾಗೆ 2 ಸಾಕು ಏಲಕ್ಕಿ, 2 ಏಲಕ್ಕಿ. ಆಮೇಲೆ ಕಾಳು ಮೆಣಸು, ಸ್ವಲ್ಪ ಖಾರ ತಿಂತೀವಿ ಅಂದರೆ ಜಾಸ್ತಿ ಹಾಕೋಬೋದು, 7 ರಿಂದ 8 ಕಾಳು ಮೆಣಸು. ನಂತರದಲ್ಲಿ ಸ್ವಲ್ಪ ಗಸಗಸೆ ಹುರಿಲಿಕ್ಕೆ ಇವೆಲ್ಲ. ಆಮೇಲೆ ಕರಿಬೇವು ಕೂಡ ಹುರಿಲಿಕ್ಕೆ ಹಾಕ್ಕೊಂಡು ಹಿಂಗೆ ಹಸಿ ಇದ್ರೂ ಕರಿಬೇವು ತೊಳೆದ್ಬಿಟ್ಟು ಕ್ಲೀನಾಗಿ ಬಾಣಲೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಸಾಮಗ್ರಿಗಳನ್ನು ಹುರಿದು ಹಾಕಿದ್ದೀನಿ. ಧನಿಯಾ ಇದೆ, ಕಡಲೆಬೇಳೆ, ಉದ್ದಿನಬೇಳೆ, ಚಕ್ಕೆ, ಚಕ್ರ ಮೊಗ್ಗು, ಹಾಗೆ ಈ ಕರಿಬೇವು ಕೂಡ ಇದಕ್ಕೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು, ಒಣ ಪುಡಿ ಮಾಡಬೇಕು. ಅದ್ರ ಜೊತೆಗೆ ನಾನಿಲ್ಲಿ ಅಕ್ಕಿ, ಬೇಳೆ, ಶೇಂಗಾ ಬೀಜ, ಸ್ವಲ್ಪ ಶೇಂಗಾ ಬೀಜ ಚೆನ್ನಾಗಿದ್ರೆ, ಜಾಸ್ತಿ ಇದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಹಾಕಿದ್ದೀನಿ. ಹೆಂಗಪ್ಪ ಹಾಕೋದು ಅಂದರೆ ಅರ್ಧ ಲೋಟ ಅಕ್ಕಿ ಇದ್ರೆ ಅರ್ಧ ಲೋಟ ಬೇಳೆ ಹಾಕಬೇಕು. ಶೇಂಗಾ ಆಪ್ಷನ್, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದು ನಮ್ಮ ಮನೆಯಲ್ಲಿರೋ ಪಾವಿನ ಲೋಟ, ನೀರು ಕುಡಿತೀವಲ್ಲ ಆ ಅಳತೆ 1 ಗ್ಲಾಸ್ ಲೋಟ ಇದು. ಈ ಲೋಟದಲ್ಲಿ ಏನು ಮಾಡಿದ್ದೀನಿ, ಅರ್ಧದಷ್ಟು ಅಕ್ಕಿ, ಅರ್ಧದಷ್ಟು ಬೇಳೆಯನ್ನು ತಗೊಂಡಿದ್ದೀನಿ. ಶೇಂಗಾ ಆಪ್ಷನ್ನು, ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಅಂದರೆ ಜಾಸ್ತಿ ಹಾಕೋಬೋದು, ಬೇಡ ಸ್ವಲ್ಪ ಹಾಕೊಂಡ್ರು ಇಟ್ಸ್ ಓಕೆ. ಅವಿಷ್ಟು ಅಕ್ಕಿ ಅಳತೆ ಎಲ್ಲ ಹೇಳಿದ್ದೀನಿ, ಪೌಡ್ರದು ಎಲ್ಲ. ಇಲ್ಲಿ 2 ಕ್ಯಾರೆಟು, 1 ಆಲೂಗಡ್ಡೆ, ಒಂದು 10 ರಿಂದ 15 ಬೀನ್ಸು ತೊಳೆದು ಕ್ಲೀನಾಗಿ ಕಟ್ ಮಾಡಿಟ್ಟಿರೋಂಥ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ರೆಡಿ ಇದೆ. ಕುಕ್ಕರನ್ನು ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗಿದೆ, ಸೊ ನಮ್ಮ ಎಣ್ಣೆ ಚಮಚದಿಂದ ಎಣ್ಣೆ ಹಾಕ್ತಾ ಇದ್ದೀನಿ. 1 ರಿಂದ 1.5 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ನಾನು, ಸಾಕು ನಮಗೆ. ಆಯ್ತು, ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲಿ, ಮೀಡಿಯಮು. ಸೊ ಓಕೆ, ಎಣ್ಣೆ ಕಾಯಬೇಕು. ಕಾದ್ಮೇಲೆ ಒಗ್ಗರಣೆಗೆಲ್ಲ ಸಾಮಾನುಗಳು ಇಲ್ಲಿ ರೆಡಿ ಇದಾವೆ. ಸಾಸಿವೆ, ಜೀರಿಗೆ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಆಮೇಲೆ ಟೊಮೆಟೊ ಬೇಕಾದ್ರೆ ಹಾಕೋಬೋದು. 1 ಟೊಮೆಟೊನ 4 ಪೀಸ್ ಕಟ್ ಮಾಡಿ ಹಾಗೆ ಹಾಕಬೇಕು ಒಗ್ಗರಣೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಟೊಮೆಟೊ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಇಟ್ಸ್ ಓಕೆ, ಅದ್ರ ಬದಲಾಗಿ ಹುಣಸೆಹಣ್ಣನ್ನು ನೆನೆ ಹಾಕೋಬೋದು. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕೋಬೇಕು. ನೆನೆ ಇಟ್ಟಿದ್ದೀನಿ ಆಲ್ರೆಡಿ ನಾನು. ಎಣ್ಣೆ ಕೂಡ ಕಾಯ್ತು ಅಂದ್ಕೊಂಡಿದ್ದೀನಿ ಈಗ. ಸೊ ಈ ರೀತಿ ಚೆಕ್ ಮಾಡಿದ್ರು ಓಕೆ, ಎಣ್ಣೆ ಕಾಯ್ತು ಇಲ್ಲ ಅನ್ನೋದಕ್ಕೆ. ಇನ್ನೂ ಸ್ವಲ್ಪ ಕಾಯಬೇಕು, ಎಣ್ಣೆ ಕಾಯಲಿ. ಎಣ್ಣೆ ಕೂಡ ಕಾದಿದೆ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ, ಹಾಗೆ ಸ್ವಲ್ಪ ಜೀರಿಗೆ. ಅವೆರಡು ಚಟಪಟ ಅಂದ ಮೇಲೆ ತೊಳೆದಿಟ್ಟು, ಹಾಗೆ 4 ಒಣಮೆಣಸಿನಕಾಯಿ ಫ್ರೈ ಆಗ್ತಾ ಇದೆ. ಸಾಸಿವೆ, ಜೀರಿಗೆ ಎಲ್ಲ ಫ್ರೈ ಆಗಿದೆ, ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ. ಸೊ ನಾವು ತೊಳೆದಿಟ್ಟಿರುವಂಥ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಎಲ್ಲದನ್ನು ಕೂಡ ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆ ಸ್ವಲ್ಪ ಫ್ರೈ ಆಗಿ ಆಗ್ತಾ ಇದೆ.
ಒಂದು ಒಗ್ಗರಣೆ ಫ್ರೈ ಆಗ್ತಾಯಿದೆ. ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೀನಿ ತರಕಾರಿಗೆ. ಅಷ್ಟೇ ಸಾಕು, ಅರಿಶಿನ ತುಂಬ ಏನು ಬೇಕಾಗಲ್ಲ. ಒಂದು ಸ್ವಲ್ಪ ಕೈ ಆಡ್ಬಿಡಿ, ತರಕಾರಿ ಎಲ್ಲ ಮಿಕ್ಸ್ ಆಗೋ ಹಾಗೆ, ಅರಿಶಿನ ಹಚ್ಕೊಳೋ ಹಾಗೆ. ಇಷ್ಟ ಆದಮೇಲೆ ನಾವು ಸ್ವಲ್ಪ ಗ್ಯಾಸ್ ಉರಿಯನ್ನು ಕಡಿಮೆ ಮಾಡಿಕೊಂಡು ಖಾರ ಪುಡಿ, ಉಪ್ಪು ಹಾಕೋಣ. ನಮ್ಮ ಮನೆಗೆ ಖಾರ ಮೀಡಿಯಮ್ ಹಾಕ್ತೀವಿ. ಇದರಲ್ಲಿ ಒಂದು ಚಮಚ ಹಾಕಿದ್ರೆ ಸಾಕು, ಖಾರ ಪುಡಿ ನಮಗೆ ಸಾಕಾಗುತ್ತೆ. ನಿಮ್ಮ ಮನೆ ಖಾರ ಪುಡಿ ಸ್ಟ್ರಾಂಗ್ ಇದೆನೋ ಕಡಿಮೆ ಇದೆನೋ ನೋಡಿ ನೀವು ಖಾರ ಪುಡಿಯನ್ನು ಬಳಸಿ. ಆಮೇಲೆ ಮತ್ತೆ ಬೇರೆ ಹಾಕಲ್ಲ ನಾನು, ಅಕ್ಕಿಗೆ ಬೇರೆ ಇದಕ್ಕೆ ಬೇರೆ ಅಂತ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಉಪ್ಪು ಒಟ್ಟಾರೆ ಅದು ಉಪ್ಪು ಖಾರ ಒಂದೇ ಸರಿ ಹಾಕ್ಬಿಡ್ತಿದ್ದೀನಿ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಮಾಡಿ ಆದಮೇಲೆ ಇದು ಹೋಗತ್ತಿ. ಈಗ ಆ ತೊಳೆದಿಟ್ಟಿರುವಂಥ ಅಕ್ಕಿ, ಬೇಳೆ, ಶೇಂಗಾ ಬೀಜ ಅವನ್ನ ಹಾಕ್ಬಿಡೋಣ. ಹಾಕ್ತಾ ಹಾಗೆ ಇದಕ್ಕೆ ಅಳತೆ ನಾವು ಮಾಮೂಲಿ ಅನ್ನ ಮಾಡುವಾಗ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತೀವಿ. ಬಟ್ ಇದಕ್ಕೆ ಇನ್ನೂ 1 ಲೋಟದಷ್ಟು ಎಕ್ಸ್ಟ್ರಾ ನೀರು ಹಾಕಿದ್ರು ಸರಿ, 1 ಅಥವಾ 2 ಲೋಟ ನೀರು ಎಕ್ಸ್ಟ್ರಾ ಹಾಕಿದ್ರು ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ತೆಳ್ಳಬೇಕಲ್ವಾ ಬಿಸಿಬೇಳೆಬಾತು, ತೆಳ್ಳಗೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಾವು ನೀರು ಕಡಿಮೆ ಮಾಡಿದ್ವಿ, ಮಾಮೂಲಿ ಅನ್ನಕ್ಕೆ ಇಟ್ಟಂಗೆ ಇಟ್ವಿ ಅಂದರೆ ತುಂಬ ಗಟ್ಟಿಯಾಗುತ್ತೆ. ತಿನ್ನಲಿಕ್ಕೆ ಪಲಾವೋ ಬಿಸಿಬೇಳೆಬಾತೋ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ನಾವೇನು ಮಾಡಬೇಕು, ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ನೀವು 1ಕ್ಕೆ 2 ಅಲ್ಲ 3 ಹಾಕಿದ್ರು 4 ಹಾಕಿದ್ರು ನಡೆಯುತ್ತೆ. ಹಾಗಾಗಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಈಗ ತೊಳೆದಿಟ್ಟಿರೋ ಅಕ್ಕಿ, ತರಕಾರಿ, ಉಪ್ಪು, ಖಾರ ಎಲ್ಲ ಹಾಕಿದ್ವಿ. ನಾ ಮಿಕ್ಸಿ ಮಾಡಿ ಇಟ್ಟಿದ್ದೀನಿ ಆಗಲೇ, ಪೌಡ್ರ್ ತೋರಿಸಿದ್ನೆಲ್ಲ ನಿಮಗೆ ಪ್ರಮಾಣ. ಅದೇ ಪ್ರಮಾಣದ ಪುಡಿ ಇದು, ಬಿಸಿಬೇಳೆಬಾತಿನ ಪುಡಿ. ನಾನು ಯಾವುದೋ ಹೊರಗಡೆದು ಯೂಸ್ ಮಾಡಲ್ಲ. ರೆಗ್ಯುಲರ್ ಏನು ಬೇಕೋ ಅಷ್ಟೇ, ಬಿಸಿಬೇಳೆಬಾತಿಗೆ ಎಷ್ಟು ಬೇಕೋ ಅಷ್ಟೇ ಆಗಿಂದಾಗೆ ಪೌಡ್ರ್ ಹಾಕಿ ಮಾಡಿ ರೂಢಿ ನನಗೆ. ಇಷ್ಟನ್ನು ಹಾಕ್ತಾ ಇದ್ದೀನಿ. ಆ ಪೌಡ್ರು ಅಷ್ಟನ್ನು ಹಾಕ್ಬಿಡ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಗ್ಯಾಸ್ ಉರಿ ಸ್ವಲ್ಪ ಜೋರು ಮಾಡಿ. ಆಗಲೇ ಕಡಿಮೆ ಮಾಡಿದ್ವಿ, ಯಾಕೆಂದರೆ ಖಾರ ಹಾಕಿದ್ವಲ್ಲ, ಸೊ ಘಾಟ್ ಆಗುತ್ತೆ ಅಂತ ಕಡಿಮೆ ಮಾಡಿದ್ದೆ. ಈಗ ಸ್ವಲ್ಪ ಜೋರು ಮಾಡಿದ್ದೀನಿ. ಆಗಲೇ ನಾನು ಹೇಳಿದ್ದೆ, 1 ನಿಂಬೆಹಣ್ಣು ಗಾತ್ರದಷ್ಟು, ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ ನೆನೆ ಇಡಿ ಅಂತ. ಆ ಹುಳಿಯನ್ನು ನಾನೇನು ಮಾಡ್ತಾ ಇದ್ದೀನಿ, ಈಗ ಕಿವುಚಿ ಬಿಡಬೇಕು. ಇದಕ್ಕೆ ಇದು ಕುಕ್ಕರ್ಗೆ ಹಾಕ್ಬಿಡೋದು. ಟೊಮೊಟೊ ಇಲ್ಲ ಹುಳಿ ಆಪ್ಷನ್ನು. ಟೊಮೊಟೊ ತಿನ್ನೋರಿಗೆ ಟೊಮೆಟೊ ಬೇಡ, ಅಥವಾ ಟೊಮೊಟೊ ಕಾಸ್ಟ್ಲಿ ಇರುತ್ತೆ. ಸೊ ಆ ಟೈಮಲ್ಲಿ ಏನಪ್ಪ ಮಾಡೋದು, ಬಿಸಿಬೇಳೆಬಾತಿಗೆ ಟೊಮೊಟೊ ಕಾಸ್ಟ್ಲಿ ಇದ್ದಾವೆ ಅಂದ್ಕೊಳಕ್ ಬೇಡ. ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕ್ಬಿಟ್ರೆ ಮುಂಚೆನೆ ಇವೆಲ್ಲ ಹುರಿದು ಪುಡಿ ಮಾಡೋದ್ರಲ್ಲೇ ಹುಳಿ ನೆಂದೋಗುತ್ತೆ. ನನಗೆ ತುಂಬ ಟೈಮ್ ಏನು ಬೇಕಾಗಲ್ಲ. ಹುಳಿಯನ್ನು ಚೆನ್ನಾಗಿ ಕಿವುಚಿ ಬಿಡಬೇಕು. ಅಷ್ಟು ಹುಳಿನ ನಿಧಾನಕ್ಕಷ್ಟು ಕಿವುಚಿ ಬಿಡಬೇಕು. ಈಗ ಇದಕ್ಕೆ ಹುಳಿ ಬಿಟ್ವಿ. ಹಾಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಬೆಲ್ಲವನ್ನು ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಡೋಣ. ಯಾಕೆಂದರೆ ನಾನು ಹೇಳಿದೆ, ನೀರು ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ನಾನು. ಈ ಪ್ರಮಾಣದ ಅನ್ನವನ್ನು ನಮ್ಮ ಮನೇಲಿ ಬಿಸಿಬೇಳೆಬಾತನ್ನ ಒಂದು ಪಾವಿನ ಲೋಟ ತೋರಿಸಿದ್ನಲ್ಲ, ಆ ಲೋಟದ್ದಾದರೆ 4 to 5 ಮೆಂಬರ್ಸ್ ಆರಾಮ್ ಊಟ ಮಾಡ್ತೀವಿ ನಾವು. ಇಷ್ಟು ಪ್ರಮಾಣದ ಅಲ್ಲಿ ಹಾಕಿ ಇಟ್ಬಿಟ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಬಾತು. ನೀರು ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಓಕೆ, ಈಗ ಇದು ವಿಷಲ್ ಬರಬೇಕು. 1 ವಿಷಲ್ ಆದರೂ ಅಡ್ಡಿ ಇಲ್ಲ, ಆಗೋಗುತ್ತೆ. ನೋಡಿ ಚಿಂಡಿ